ಅದೇ ಸರ್, ನಮ್ದು ಅಟ್ಲೀಸ್ಟ್ ಈ ಲೆವೆಲಲ್ಲಿ ಮನೆ ಇದ್ರೆ ನೀವು ಹಾಕೋತಾರೆ, ಇಲ್ಲ ಈ ಲೆವೆಲ್ಗಾದ್ರೂ ಮನೆ ಇದ್ರೆ ಹಿಂಗೆ ಹೋಗುತ್ತೆ. ಕರೆಕ್ಟ್. ನಾವು ಇವತ್ತೇನೆ ನೀವು ಯಾಕೆ ಇಷ್ಟು ಕೆಳಗಡೆ ಕಟ್ಕೊಂಡಿದ್ದೀರಾ ರೆಡಿ ಮನೆನ? ಸರ್ ನಾವು ಮನೆ ಕಟ್ಟಿದಾಗ ನಮ್ದು ಐಟ ಇತ್ತು ಸರ್. ನೋಡಿ 2 ಸರ್ತಿ ನಾವು 2004ನೇ ಇಸ್ವಿನಲ್ಲೇ ನಾವು ಮನೆ ಕಟ್ಟಿರೋದು. ಓಕೆ, ಅವಾಗ ನಾವು ರೋಡ್ಗಿಂತ ಒಂದೆಡೆ ಐಟ್ ಇತ್ತು. ಯಾಕಂದ್ರೆ ಹಳೆವೆಲ್ಲ ತೆಗೆದು ನೋಡ್ಲಿ. ಅದು PWD ಇಂದ ಪೂಜೆ ಮಾಡ್ತಾ ಇರೋದು ಇದು. ಮೀಟ್ ಮಾಡಿ ಸರ್, ಇರಿ ಇನ್ನೊಂದ್ಸಲಿ ಹೋಗಿ ಬನ್ನಿ. ಅಲ್ಲಿ ಹೋಗಿ ಒಂದು ನಿಮಿಷ ದಾಟಿ, ಹೆಂಗ್ ದಾಟ್ತೀರಾ ಅಂತ. ಅದೇ ದಾಟಿ, ಇವಾಗ ಇಲ್ಲಿಂದಾನೆ ಹೋಗಿ ಒಂದ್ಸಲಿ ನೋಡೋಣ. ಒಂದು ನಿಮಿಷ ಕೇಳ್ರಿ. ಯಾವ್ದಾದ್ರು ಒಂದು ಕೆಲಸಗಳನ್ನ ಮಾಡಬೇಕಾದಾಗ ನೀವು ಸರ್ಕಾರಿ ಅಧಿಕಾರಿ ಅಲ್ವಾ? ಸರ್ಕಾರಿ ಅಧಿಕಾರಿ ಆದವರು ಯಾವ ಜನರುಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾಮಗಾರಿಗಳನ್ನ ಮಾಡಬೇಕು ಅಲ್ವಾ? ಈಗ ನೀವು ರೋಡ್ ಇಷ್ಟು ಹೈಟ್ ಐತೆ ಅಂದ್ಬಿಟ್ಟು ರೋಡ್ ಹೈಟ್ಗೆ ಮೋರಿ ಮಾಡಿಬಿಟ್ರೆ ಅದನ್ನ ಕೆಳಗಡೆನೂ ತೆಗಿದಂಗೆ ಒಂದಡಿನಾದ್ರೂ ಅಟ್ಲೀಸ್ಟ್ ಒಂದಡಿ ಕೆಳಗಡೆ ನೀವು ತೆಗೆದಿದ್ದಿದ್ರೆ ಅಲ್ವಾ, ಕೆಳಗಡೆ ಹೋಗಿರುತ್ತಾನೆ. ಮತ್ತೆ ಇದನ್ನ ರೋಡ್ ಹೈಟಲ್ಲೇ ರೋಡ್ ಮಟ್ಟಕ್ಕೆ ಮಾಡಿಬಿಟ್ಟು 2 ಅಡಿ ನಾವು ಮೋರಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದೆ ಇದು? ನಾನು ಹೇಳ್ತಾ ಇದ್ದೀನಲ್ಲ, ಈಗ ನೀವು ಮಾಡಿರೋ ಈ ಕೆಲಸ ಸರಿ ಇದೆಯಾ? ನಾನೇನು ಸ್ಟೇಟ್ಮೆಂಟ್ ಬಗ್ಗೆ ಕೊಡಬಾರ್ದು. ನಮ್ಮ ಸಾಹೇಬ್ ಮತ್ತೆ ನೀವು ತಾನೇ ಬಂದಿದ್ದು. ಡೇಟ್ ಕೊಡಿ, ನೀವು ಕರೆದು ನಾನು ಬಂದಿದ್ದೀನಿ, ಬಂದಿದ್ದೀನಿ. ಅಲ್ಲಲ್ಲ, ನೀವು ಗೌರವಿಸವಾಗಿ ಬರಲೇಬೇಕು. ಯಾಕಂದ್ರೆ ನೀವು ಸಾರ್ವಜನಿಕ ಕೆಲಸ ಮಾಡಬೇಕು. ನನಗೆ ಅಧಿಕಾರಿ ಹೌದು ಮಾಡಿ ಕೆಲಸ ಮಾಡಿರೋದು ಯಾರು? ನಾವೇ ಮಾಡಿರೋದು. ಮತ್ತೆ ಕೆಲಸ ಮಾಡಿರೋದು ನಾವು ಪ್ರಶ್ನೆ ಮಾಡಬೇಕು. ಪತ್ರಿಕೆ ಹೇಳಿದ್ರು ಅದನ್ನು ನಾವು ಕೊಡಬಾರ್ದು. ಪತ್ರಿಕೆಯಲ್ಲಿ ಏನು ಕೇಳ್ತಾರ ನಿಮ್ಮ ಹತ್ರ? ನಾನು ನೀವು ಮಾಡಿರೋ ಕೆಲಸ ಸರಿ ಇದೆಯಾ, ಜನ ಒಪ್ಪೋ ಕೆಲಸನ ಅಂತ ನಾನು ಪ್ರಶ್ನೆ ಮಾಡ್ತಾ ಇರೋದು. ಎಲ್ಲ ಆದ್ಮೇಲೆ ಕೇಳಿದ್ರು. ಈಗ ನೋಡ್ತಾ ಇದೀವಲ್ಲ, ಆಗೋಗ್ಬಿಟ್ಟಿದೆಯಲ್ಲ ಕೆಲಸ. ಈಗ ಮನೆಯವರು ಹಿಂಗ್ ಓಡಾಡ್ತಾರೆ, ನಂಗೆ ಹೇಳ್ಬಿಡಿ. ಈ ಮನೆಯವರು ಓಡಾಡೋದಕ್ಕೆ ಅಲ್ಲ, ಹೆಂಗ್ರಿ ಮಾಡ್ತೀರಾ? ಈಗ ಮನೆ ಎಲ್ಲಿದೆ? ಈ ಮೋರಿ ಎಲ್ಲಿ ಬಂದಿದೆ? ಮನೆಯಲ್ಲಿರೋ ನೀರು ಒಂದು 10 ತೊಟ್ಟೆನಾದ್ರೂ ಹೋಯ್ತದೆ ಒಳಗಡೆಗೆ. ಮೋರಿ ಎಲ್ಲಿದೆ? ಈಗ ನೆಕ್ಸ್ಟ್ ಹೇಳ್ತಾ ಇದೀವಲ್ಲ, ಈಗ ಆಯ್ತು. ಇನ್ನೊಂದು 2 ವರ್ಷ 3 ವರ್ಷ ಆದ್ಮೇಲೆ ಇದಕ್ಕಿಂತ ಇನ್ನು ಹೇಳ್ತಿಸ್ಬಿಡ್ತೀರಾ ಮೋರಿನ? ಮತ್ತೀಗ ಅದೇ ಅಲ್ವಾ ಮಾಡಿರೋದು ನೀವು? ನೋಡ್ರಪ್ಪ, ನೀವೆಲ್ಲ ಗ್ರಾಮಸ್ಥರಿದ್ದೀರಾ, ಮನೆಗಳು ಬಂದ್ರೆ ಈ ಥರ ಆದ್ರೆ ಜಯಿಸ್ತೀರಾ? ಕಾಣಿಸ್ತಾ ಇದೆ ಅಲ್ವಾ? ಪ್ಲೀಸ್ ಹೇಳ್ತಾ ಗೊತ್ತಾಗ್ತಾ ಇದೆ ಅಲ್ವಾ? ಹಿಂಗ್ ನೋಡಿ, ಹಿಂಗಿದೆ ಓಡಾಡೋರು ಹೆಂಗ್ ಓಡಾಡ್ತಾರೆ? ನಿಮ್ಮ ಮನೆಗಳಿಗೂ ನಾಳೆ ಇದೇ ಸಮಸ್ಯೆ ಆಗೋದು. ಸಮಸ್ಯೆ ಆಗುತ್ತಾ ಇಲ್ವಾ? ನಮ್ಮ ಕೊನೆ ಪಕ್ಷ ಅವ್ರು ಹೇಳಬೇಕು, ಹೇಳಕ್ಕಾಯ್ತಲ್ಲ ಅಂತ ಹೇಳ್ರಮ್ಮ. ಹಿಂಗೆ ಸಮಸ್ಯೆ ಏನ್ ಈ ತರ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದೇ ಒಂದು ಹನಿ ನೀರು ಮನೆಯಲ್ಲಿ ಇರೋದು ಡ್ರೈನೇಜಿಗೆ ಬರಲ್ಲ. ಡ್ರೈನೇಜ್ ಲೆವೆಲ್ ಮನೆ ಮುಂದೆ ಲೆವೆಲ್ ಒಂದೇ ಮಾಡಿದ್ದೀರಾ, ಮತ್ತೆ ಡ್ರೈನೇಜ್ ಮಾಡಿ ಏನ್ ಪ್ರಯೋಜನ? ಎಷ್ಟಡಿ ಇದು? ಎಷ್ಟಡಿ ಮಾಡಿದ್ದೀರಾ? 2 ಅಡಿ 2 ಅಂತ 4 ಕಡೆ ಹೇಳ್ಬೇಕಲ್ಲ. 2 ಅಡಿಗೆ 2 ಅಡಿ ಮತ್ತೆ ಅಂತ ಮತ್ತೆ ಹೇಳಲೇಬೇಕು ಸ್ವಾಮಿ. ಯಾಕೆ ಗೊತ್ತಾ? ಕಾಸು ಯಾರು ಸರ್, ಕಾಸು ಯಾರು ಕೊಟ್ಟಿರೋದು? ತುಂಬ ಕಾಸು ಮಾಡ್ತಾ ಇಲ್ಲ. ನಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಮ್ಮ ಸಾಹೇಬ್ ನೀವು ಹೇಳಿ ಅಲ್ವಾ? ನಿಮ್ಮ ತಾನೇ ಜವಾಬ್ದಾರಿ. ಹೇಳ್ಬೋದು. ನಾನು ಅನ್ಯಾಯ ಮಾಡಿದ್ರೆ ಜನರಿಗೆ ಕಟ್ಟಾಗ್ಬಿಟ್ಟು ಹೊಡೆದ್ಬಿಡ್ತಾ ಇದ್ದಾರೆ. ನೀವು ಗೊತ್ತಾ? ಅನ್ಯಾಯ ನಾವೇನು ಹೇಳ್ತಾ ಇದ್ದೀವಿ? ಏನೇನೋ ಮಾತಾಡ್ಬೇಡಿ. ಅದೇ ಹೌದು, ಮಾಡಿದ ವ್ಯವಸ್ಥೆ ಪ್ರಶ್ನೆ ಅಲ್ವಾ? ಈ ತರ ಮಾಡ್ಬಿಟ್ರೆ ರೆಡ್ಡಿ ಅವರೇ, ನಮ್ಮ ಕೆಲಸ ಎಲ್ಲ ಆದ್ಮೇಲೆ ಏನೋ ತೊಂದರೆ ಆದ್ರೆ ಸರ್ ಕೆಲಸ ಆದ್ಮೇಲೆ ಏನೋ ಮಾಡಕ್ ಆಗಲ್ಲ. ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ನಾನು ಇವಾಗ ಏನ್ ಹೇಳ್ತಿದ್ದೀನಿ, ಇವಾಗ ನಮ್ಮ ಮನೆ ಮುಂದೆ ಇರೋ ನೀರು ಒಂದೇ ಒಂದು ಹನಿ ಇಲ್ಲಿ ಬರುತ್ತಾ? ನೀವು ಸ್ಲ್ಯಾಬಲ್ಲಿ ಹಾಕಿ ಮುಚ್ಚಿದ ಮೇಲೆ ನಾವ್ ಯಾರನ್ನ ಕರಿಬೇಕು? ಮನೆ ಎಲ್ಲಿದೆ? ಕರೆಕ್ಟ್. ಮುಂಚೆನೂ ಬರ್ತಾ ಇರಲಿಲ್ಲ. ನೀವು ಡ್ರೈನ್ ಹಾಕಿಲ್ಲ ಅಂದ್ರೆ ಮುಂಚೆ ಬರ್ತಾ ಇರಲಿಲ್ಲ. ಮುಂಚೆನೂ ಬರ್ತಾ ಇರಲಿಲ್ಲ ನಮ್ಗೆ ಊರಲ್ಲಿರೋ ನೀರು. ಸರ್ವೆ ಮಾಡಿ ನಿಮ್ಮ ತಂದೆಯವರು ಇರ್ಬೇಕು, ಕೇಳ್ಕೊಂಡು ಏನ್ ಬೇಕಪ್ಪ ನೀರು ಅಂತ ಕೇಳ್ಕೊಂಡು ನಾನು ಮಾಡಿ. ನಿಮ್ಗೆ ಕ್ವಶನ್ ಮಾಡೋರು ಇಲ್ಲ ಅಂತಾನೆ ನೀವ್ ಹೆಂಗ್ ಬೇಕಂಗ್ ಮಾಡ್ಕೊಂಡು ಹೋಯ್ತಿದ್ದೀರಾ. ಅಲ್ಲ, ನೀವು ಇಷ್ಟ ಹೈಟ್ ಮಾಡ್ತಾರ ನನ್ಗೂ ಗೊತ್ತಿರ್ಲಿಲ್ವಲ್ಲ. ಡ್ರೈನೇಜ್ ಅಂದ್ರೆ ಡ್ರೈನೇಜ್ ತರ ಇರ್ತಿತ್ತು. ನಮ್ಗೆ ಓಡಾಡೋದೇನು ಅವಶ್ಯಕತೆ ಇಲ್ಲ. ಅನುಕೂಲ ಮಾಡಬೇಕು, ಅನಾನುಕೂಲ ಅಲ್ಲ. ನಾನು ನೋಡಿ, ನನ್ಗೆ ತೊಂದರೆ ಆದ್ರೆ
ನನ್ನ ಮನೆ ಫ್ಲೇವರೇ ಕಟ್ಟಿಸ್ತೀನಿ, ಅದು ಬೇರೆ ವಿಚಾರ. ನೀವು ಡ್ರೈನೇಜ್ನ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ. ನಾನು ಕಾರ್ ಹೋಗಕ್ಕೆ ಮಾಡ್ತೀನಿ ಅಂತಂದ್ರೆ ಅನುಕೂಲ ಅಲ್ಲ ಆಗಿರೋದು, ಅನಾನುಕೂಲ ಆಗಿರೋದು. ಹಾ. ಅಲ್ರಿ ಎಗ್ರುಕೊಂಡು ಓಡಾಡಕ್ಕಾಗತ್ತೆ ವಯಸ್ಸಾಗಿರೋರು. ಕಾರ್ ಹೋಗಕ್ಕೆ ನಮ್ಗೆ ತೊಂದರೆ ಇಲ್ಲ, ನಾನು ಹಾಕೋತೀನಿ. ನೀವು ಡ್ರೈನೇಜ್ನ ಕರೆಕ್ಟಾಗಿ ಮಾಡಿ ಅಷ್ಟೇ. ಕೆಲಸ ಮಾಡಿರೋದು ಏನ್ ಕೆಲ್ಸ ಮಾಡಿದ್ದೀರಾ? ಅವ್ರು ಏನ್ ಹೇಳಿದ್ರೆ ಅದು ಮಾಡ್ತೀವಿ ನಾವು. ಇಂಥವ್ರನ್ನ ನಾವು ನೇಮಕ ಮಾಡ್ಕೊಂಡಿರೋದು ನಮ್ಮನೆ ಬರಗಳು. ಇವ್ರನ್ನ ಇಂಜಿನಿಯರು ಅಂತ ಅದು ಹೆಂಗೆ ಕೊಟ್ಟವರು, ಅವ್ರಿಗೇನು ಹೇಳ್ತಾ ಇದ್ದೀವಿ, ನಾವೇನು ಕೇಳ್ತಾ ಇದ್ದೀವಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ನಮ್ಮ ವ್ಯವಸ್ಥೆ ಅಲ್ರಿ. ಕಾಣಿಸ್ತಾ ಇದೆ ರೋಡ್ ಇಷ್ಟ ಮಾಡ್ತೀರಾ, ನಾಳೆ ದಿನ ಮೇಲೆ ಅವರೇ ಎಲ್ಲ ಆದ್ಮೇಲೆ ಕೇಳಿಸ್ಕೊಳ್ಳಿ. ಏನ್ ಕೆಲ್ಸದ್ದು ಇವಾಗ ಇಲ್ಲಿ ಈಗ ಓಡಾಡೋದಕ್ಕೆ, ಈಗ ಓಡಾಡೋದಕ್ಕೆ ಅಂತ ಈಗ ನಾವು ಓಡಾಡ್ಕೊಳ್ತೇವೆ. ಏನ್ ಕೇಳ್ಕೋಬೇಕು ಇನ್ನೇನು ಈಗ ನೋಡಿ ಇನ್ನೇನು ನಾಡಿಗೆ ಮೋಸ ಮಾಡ್ತಾ ಇದ್ದೀರಾ. ಸೇರ್ಕೊಂಡ್ರೆ ಮೋಸ ನೀವು. ಏನೇನೋ ಮಾತಾಡ್ತಾರೆ. ಹೌದು, ಮತ್ತೆ ಈಗಿನೇ ಆ ಮನೆ ಅಷ್ಟೈತೆ ಬಂದು ನೋಡ್ದವನ್ಗೆ ಗೊತ್ತಾಗ್ಲಿಲ್ವಾ ಯಾವ ವೆಹಿಕಲ್ ಮಾಡಬೇಕು, ಏನ್ ಮರಿ ಮಾಡಬೇಕು ಅಂತ. ಅಟ್ಲೀಸ್ಟ್ ಅರ್ಧ ಅಡಿನೋ ಒಂದಡಿನೋ ಅಂದ್ರೆ ಏನೋ ಮಾಡೋಣ. 2 ಅಡಿ ಐಟು ಮೋರಿನ ನೆಲಕ್ಕೆ ಮೋರಿ ಮಾಡಿ ನನಗೆ ಕೇಳಬೇಡಿ, ನಮ್ಮ ಏನಾದ್ರು ಬರ್ತಾರೆ ಅವ್ರ ಕೇಳಿ. ಅವ್ರು ಹೇಳಿದ ಕೆಲಸ ನಾವು ಮಾಡಿದ್ದೀವಿ. ನಿಮ್ದೇನು ಪಾತ್ರ ಇಲ್ಲ, ನಿಮ್ದೇನು ಪಾತ್ರ ಇಲ್ಲ, ನಿಮ್ದು ಪಾತ್ರ ಏನು ಅಷ್ಟು ಕೆಲಸ ಮಾಡೋದು. ಈಗ ಅವ್ರಿಗೆ ನೀವು ಇಂಜಿನಿಯರ್ ಅಂತ ಹೇಳ್ತಾ ಇದ್ದೀರಾ. ನಾನು ಅದಕ್ಕೆ ನಿಮ್ಗೆ ಕೇಳ್ತಿರೋದು, ನೀವು ಒಬ್ಬ ಇಂಜಿನಿಯರ್ ಆಗಿ ಅವೇಳಂತ ಮಾಡಿದೆ ಅವೇಳಂತ ಮಾಡಿದೆ ಅದೇ ಮಾಡೋದು. ಅದೇ ಮಾಡೋದ್ರಿ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಿಧಾನ ಮಾತಾಡಿ ನಿಧಾನ ಮಾತಾಡೋದು ಮಾಡಿರೋದೇ ತಪ್ಪು ಕೆಲಸ. ಗಲಾಟೆಗೆ ಬಂದಿದ್ದು ನನ್ನ ಮೇಲೆ. ನಾವು ಗಲಾಟೆ ಮಾಡಲ್ಲ, ಕೇಳ್ತಾ ಇದ್ದೀವಿ. ಕಲಿತಾ ಇದೆಯಾ ನನ್ನ ನೀನು? ಹೌದು, ಇವಾಗ ಕೆಲಸ ಮಾಡಿರೋ ಸರಿಯಾ? ದಯವಿಟ್ಟು ನೀವು ಯಾರೋ ನನಗೆ ಗೊತ್ತಿಲ್ಲ. ಸರಿ, ಅದಕ್ಕೆ ನನಗೆ ಗೊತ್ತೇ ಇಲ್ಲ. ಗೊತ್ತಾಗೋದೇನು ಬೇಡ. ಏನ್ ಹೇಳ್ತಾ ಇದ್ದೀನಿ ಪೂಜೆಯ ಕೇಳಿ ಪಾಪ ಈಗ ಕೇಳೋ ಪರಿಸ್ಥಿತಿ ಇಲ್ಲ. ಅವರು ರೋಡ್ಗೆ ಮಾಡ್ರಿ ಅಂದ್ರೆ ಒಳಗಡೆ ಮಾಡ್ಬೇಕಾಗಿರೋ ಮರಿನ ರೋಡ್ಗೆಲ್ಲ ಇಟ್ಬಿಟ್ಟು ಸರಿಂಗ್ ಮಾಡಿದ್ದೀನಿ. ನಮ್ಮ ಮೇಲಧಿಕಾರಿ ಕೇಳಿ ಯಾರಪ್ಪ ಇಂಥವ್ರನ್ನೆಲ್ಲ ಇಂಜಿನಿಯರು ಅಂತ ನಾವು ನೇಮಕ ಮಾಡ್ಕೊಂಡು ಏನ್ರಿ ಇದೆಲ್ಲ ಸರಿನೇನಪ್ಪ ಅಲ್ವಾ? ಅಲ್ಲ ಈಗ ನಿಮ್ಮನೆ ಮುಂದೇನು ಈ ಥರ ಮಾಡೋದು ಆಗುತ್ತೆ ಶಿಲ್ಸಕ್ಕೆ? ವ್ಯವಸ್ಥೆ ಮಾಡಬೇಕಲ್ವಾ ಜನ. ಅವರು ಸರ್ಕಾರಿ ಇಂಜಿನಿಯರು, ಅವನೇ ಕೆಲಸ ಮಾಡಿಸ್ತಾ ಇರೋದು. ಈಗ ಈ ಥರ ಮಾಡ್ಬಿಟ್ಟು ಓಡಾಡಿ ನಿಮ್ಮನೆ ಮಕ್ಕಳು ಹಿಂಗೆ ಮಾಡೋದು. ಚರಂಡಿ ಡೌನ್ ಮಾಡಬೇಕಾ ಇಲ್ಲ ಲೈಟ್ ಮಾಡಬೇಕಾ? ಚರಂಡಿನ ರೋಡ್ಗಿಂತ ಕೆಳಗಡೆ ಮಾಡಬೇಕಾ ಮೇಲೆ ಮಾಡಬೇಕಾ ಅಂತ? ಹಾಂ, ಮತ್ತು ಇದು ರೋಡ್ ಲೆವೆಲ್ ಇಲ್ಲ. ನಮ್ಮ ಮನೆ ಮುಂದೆ ಎಲ್ಲಿದೆ, ಇದು ಎಲ್ಲಿದೆ? ಒಂದೇ ಒಂದು ಹನಿ ಡ್ರಾಪ್ ಏನಾದರೂ ಹೋಯ್ತದ ಚರಂಡಿಗೆ? ನಾಳೆ ಏನಾದರೂ ಡ್ರೈನೇಜ್ ಬ್ಲಾಕ್ ಆದರೆ ಡ್ರೈನೇಜಲ್ಲಿರೋ ನೀರು ಮನೆಗೆ ನುಗ್ಗುತ್ತೋ ಹಂಗೆ ಮುಂದೆ ಹೋಯ್ತದ? ನಾಳೆ ಬೆಳಗ್ಗೆ ಡ್ರೈನೇಜ್ ಕ್ಲೀನ್ ಮಾಡೋನು ಒಬ್ಬನೇ ಇರಲ್ಲ. ಅಲ್ಲ ಇಲ್ಲಿ ಬೇಕಾ ಈ ಥರ ಮಾಡ್ತಾರೆ ಯಾರಾದ್ರು? ಇಲ್ಲಿಗೆ ಡ್ರೈನೇ ಬೇಕಾಗಿಲ್ಲ ಈ ಥರ ಇದ್ದಾಗ. ಕೆಲಸ ತಾನೇ ಇದೆ. ರೆಡಿ